ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಚಾಂಪಿಯನ್ ಟ್ರೋಫಿ 2025 ಇದಾಗಲೂ ಕೂಡ ಟೀಮ್ ಇಂಡಿಯಾದ 15 ಮೆಂಬರ್ ಸ್ಕ್ವಾಡ್ ಕೂಡ ಅನೌನ್ಸ್ ಆಗಿದೆ. ಆದರೆ ನೀವು ಅಲ್ಲಿ ಗಮನಿಸಿದ್ರೆ ಸ್ಕ್ವಾಡ್ ಅಲ್ಲಿ ಮೊಹಮ್ಮದ್ ಸಿರಾಜ್ ಅವರು ಕಾಣಿಸಿಕೊಂಡಿಲ್ಲ. ಅವ್ರ ಸ್ಕ್ವಾಡ್ ಅಲ್ಲಿ ಇಲ್ಲ ಗುರು. ಮೊಹಮ್ಮದ್ ಸಿರಾಜ್ ಯಾಕೆ ಸ್ಕ್ವಾಡ್ ಅಲ್ಲಿ ಇಲ್ಲ, ಇದರೆಲ್ಲದರ ಬಗ್ಗೆ ರೋಹಿತ್ ಶರ್ಮಾ ಅವರು ಸ್ಪಷ್ಟನೆ ನೀಡಿದ್ದಾರೆ. ಏನ್ ಹೇಳಿದ್ದಾರೆ ಎಲ್ಲವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹೌದು ಸ್ನೇಹಿತರೆ, ಮೊಹಮ್ಮದ್ ಸಿರಾಜ್ ಸೂಪರ್ ಬೌಲರ್ ಗುರು. ODI ಪಂದ್ಯದಲ್ಲಿ ಸೂಪರ್ ಆಗಿ ಬೌಲಿಂಗ್ ಮಾಡಿದ್ದಾರೆ ಮಾತ್ರ ಮೊಹಮ್ಮದ್ ಸಿರಾಜ್ ಅವರು. 2-3 ವರ್ಷಗಳಿಂದ ODI ಪಂದ್ಯದಲ್ಲಿ ಇಂಡಿಯಾಗೆ ಸೂಪರ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. 2022ರಿಂದ ಒನ್ ಡೇ ಕ್ರಿಕೆಟ್ ನಲ್ಲಿ ಅತಿ ಹೆಚ್ಚು ವಿಕೆಟ್ ಪಡೆದ ಫಾಸ್ಟೆಸ್ಟ್ ಬೌಲರ್ ಎನಿಸಿಕೊಂಡಿದ್ದಾರೆ ಮೊಹಮ್ಮದ್ ಸಿರಾಜ್ ಅವರು. ಆಡಮ್ ಜಂಪ 83 ವಿಕೆಟ್ ತೆಗೆದರೆ ODI ನಲ್ಲಿ ಅತಿ ಹೆಚ್ಚು ವಿಕೆಟ್ ತೆಗೆದಿದ್ದು ಅದು ಮೊಹಮ್ಮದ್ ಸಿರಾಜ್ ಅವರು. 71 ವಿಕೆಟ್ ತೆಗೆದಿದ್ದಾರೆ ಗುರು. 71 ವಿಕೆಟ್ ತೆಗೆದು ಫಾಸ್ಟೆಸ್ಟ್ ಬೌಲರ್ ಅಂತ ಅನ್ಸ್ಕೊಂಡಿದ್ದಾರೆ ಗುರು. ಸೂಪರ್ ಬೌಲಿಂಗ್ ಮಾಡಿದ್ದಾರೆ ಮಾತ್ರ ಮೊಹಮ್ಮದ್ ಸಿರಾಜ್ ಅವರು. ಇವ್ರನ್ನ ಯಾಕೆ ಬಿಟ್ರು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ. ಇದಕ್ಕೆ ರೋಹಿತ್ ಶರ್ಮಾ ಅವ್ರ ಹತ್ರ ಇಂಟರ್ವ್ಯೂ ನಲ್ಲಿ ಕೇಳಿದಾಗ ಸಿರಾಜ್ ನ ಯಾಕೆ ಬಿಟ್ಟಿದ್ದಾರೆ ಅಂತ ಅವಾಗ ರೋಹಿತ್ ಶರ್ಮಾ ಅವರು ಹೇಳಿದ್ದಾರೆ, ಎಕ್ಸ್ಪೆಷಲಿ ದುಬೈ ಮೈದಾನದಲ್ಲಿ ಸಿರಾಜ್ ಅವರು ಟಾಪ್ ಆರ್ಡರ್ ನಲ್ಲಿ ಬೌಲಿಂಗ್ ಮಾಡ್ತಾರೆ. ಅವರಿಗೆ ಟಾಪ್ ಆರ್ಡರ್ ನಲ್ಲಿ ಅತಿ ಹೆಚ್ಚು ವಿಕೆಟ್ ಬೀಳ್ತಾ ಇದ್ವು. ಆದರೆ ನಮಗೆ ಲೋವರ್ ಆರ್ಡರ್ ನಲ್ಲೂ ಒಳ್ಳೆ ಬೌಲರ್ ಬೇಕು. ಬರೀ ಟಾಪ್ ಆರ್ಡರ್ ಅಲ್ಲಿ ಇದ್ರೆ ಸಾಕಾಗಲ್ಲ, ನಮಗೆ ಒಳ್ಳೆ ಬೌಲರ್ ಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಸಿರಾಜ್ ನ ಬಿಟ್ವಿ ಅಂತ ರೋಹಿತ್ ಶರ್ಮಾ ಅವರು ಹೇಳಿದ್ದಾರೆ. ಸಿರಾಜ್ ಅವರು ಟಾಪ್ ಆರ್ಡರ್ ನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ರು, ಆದ್ರೆ ಲೋವರ್ ಆರ್ಡರ್ ನಲ್ಲಿ ಅಷ್ಟು ಪರ್ಫಾರ್ಮೆನ್ಸ್ ನ ಕೊಟ್ಟಿಲ್ಲ. ಅದಕ್ಕೋಸ್ಕರ ನಾವು ಸಿರಾಜ್ ನ ಬಿಟ್ಟಿದೀವಿ ಅಂತ ರೋಹಿತ್ ಶರ್ಮಾ ಅವರು ಹೇಳಿದ್ದಾರೆ. ಸಿರಾಜ್ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಹಾರ್ಟ್ ಬ್ರೇಕ್ ಇಮೋಜಿ ಹಾಕಿದ್ದಾರೆ ಸ್ನೇಹಿತರೆ. ಇದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಸಿರಾಜ್ ಅವರು ಎಷ್ಟು ಎಮೋಷನಲ್ ಆಗಿದ್ದಾರೆ ಅಂತ. ಇದರ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ನಲ್ಲಿ ತಿಳಿಸಿ. ಸಿರಾಜ್ ಬೇಕಿತ್ತ ಸ್ಕ್ವಾಡ್ ಅಲ್ಲಿ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.